ಗುರುಗಳೇ 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 ಏನಾಯ್ತು ನಿಮ್ಗೆ? ಮಗಳೇ, ನನ್ನ ಅಂತ್ಯ ಸಮೀಪಿಸ್ತು. ಹಾಗನ್ಬೇಡಿ ಗುರುಗಳೇ. ಅವನು ನಿನ್ನ ಮೇಲೆ ಪ್ರಯೋಗಿಸಿದ್ದು ಅಂತಿಂತ ಮಂತ್ರಶಕ್ತಿ ಅಲ್ಲ, ನಾಗಮರ್ದನ ಮಂತ್ರಶಕ್ತಿ. ಅದರಿಂದ ಯಾವ ನಾಗನು ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದನ್ನ ತಿಳ್ಕೊಂಡೆ ನಾನು ನಿನ್ನ ರಕ್ಷಿಸಿರೋದು. ಇದು ಧರ್ಮ ಯುದ್ಧ. ಅದರಲ್ಲಿ ಅಮೃತ ಒಬ್ಬಳೇ ಹೋರಾಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಅವಳನ್ನ ಒಂಟಿಯಾಗಿಸ್ಬೇಡ. ಇಲ್ಲ ಗುರುಗಳೇ. गर्भसम्भूतम् विद्युत्कान्ति समप्रभम् कुमारशक्तिहस्तं तम् मङ्गलं प्रणमामि. परमेश्वर सर्वमगरि सदापमगरि सर्वमगरि सदेरपमगरि सा. ಗುರುಗಳೇ 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 ಒಳ್ಳೆ ಮಾತಿಂದ ಹೇಳಿದ್ರೆ ಕೇಳಲಿಲ್ಲ. ಅನ್ಯಾಯವಾಗಿ ಜೀವ ಕಳ್ಕೊಂಡ. ಸಹಸ್ರಕಾಳ ಸತ್ತ ಹಾಗೆ ನಾಗಿಣಿ ಸತ್ತು ಹೋದ್ರೆ ನನ್ನಿಂದ ನಾಗಮಣಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾಗಿಣಿ, ನಿನ್ನ ಕತೆನ ಮುಗಿಸ್ತೀನಿ. ಅಮೃತ 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 ಅಮೃತ. ಅರೆ, ಇದು ಶೇಷನ್ ಧ್ವನಿ. ಅಮೃತ, ಒಂದು ದೊಡ್ಡ ಅನಾಹುತ ಆಗೋಯ್ತು. ಏನಾಯ್ತು ಶೇಷ? ಈ ನಮ್ಮ ಧರ್ಮಯುದ್ಧದಲ್ಲಿ ಗುರುಗಳು ಹುತಾತ್ಮರಾದ್ರು. ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಗುರುಗಳು ಹುತಾತ್ಮರಾದ್ರು ಅಂದ್ರೆ
ಏನು ನಾಗಲೋಕದ ಮಹಾಗುರುಗಳು ಅವರು, ಅವರಿಗೆ ಸಾವು ಬರೋದು ಅಂದ್ರೆ ಏನು? ಅದು ಒಬ್ಬ ಮಾನವನಿಂದ. ಅವರ ಸಾವಾಗಿದ್ದು ಆ ರುದ್ರನಿಂದ ಅಲ್ಲ, ಮತ್ತೆ ಅವನ ಒಳಗಿರೋ ಆ ನಾಗಮಣಿ ಶಕ್ತಿಯಿಂದ. ಅಂದ್ರೆ ನಮ್ಮನ್ನ ಕಾಯ್ಬೇಕಾಗಿರೋ ನಾಗಮಣಿನೇ ಗುರುಗಳನ್ನ ಕೊಲ್ತಾ? ಹೌದು, ನಾಗಮಣಿ ಅವನ ವಶದಲ್ಲಿದೆ. ಅದಕ್ಕೆ ಸಹಸ್ರಕಾಳರನ್ನ ಕೊಂದಿದ್ದು. ಇನ್ನು ನಿನ್ನನ್ನ ಆ ಪರಮೇಶ್ವರನೇ ಕಾಪಾಡಬೇಕು. ಈ ಲೋಕದಲ್ಲಾಗ್ಲಿ ಅಥವಾ ಇನ್ಯಾವುದೇ ಲೋಕದಲ್ಲಾಗ್ಲಿ ಗೆಲ್ಲೋದು ನಿಲ್ಲೋದು ನ್ಯಾಯ, ನೀತಿ, ಧರ್ಮನೇ. ಎಷ್ಟೇ ಅಡೆತಡೆಗಳು ಬಂದ್ರು ನೀನು ಎದೆಗುಂದದೆ ನಿನ್ನ ಹೋರಾಟ ಮಾಡು. ನಿನಗೆ ಜಯ ಕಟ್ಟಿಟ್ಟ ಬುದ್ಧಿ. ಅಲ್ಲ, ಎಷ್ಟೊತ್ತಾಯ್ತು ಅವನು ಹೋಗಿ, ಇನ್ನೂ ಬಂದಿಲ್ವಲ್ಲ? ಅವನು ನಮ್ಮ ಹತ್ರ ನಿಜ ಹೇಳೋಗಿದ್ದಾನ ಅಥವಾ ದಾರಿ ತಪ್ಪಿಸಿ ಬೇರೆ ಇನ್ನೇನಾದರೂ ಮಾಡಕ್ಕೆ ಹೋಗಿದ್ದಾನ? ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಮನಸ್ಸಲ್ಲಿರೋದು ಮಾತಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವನ ಮಾತನ್ನು ನಾನು ದೀರ್ಘವಾಗಿ ಗಮನಿಸಿದ್ದೀನಿ. ಅವನ ಮಾತಲ್ಲಿ ಮೋಸ ಮಾಡುವ ಥರ ನನಗೆ ಅನಿಸ್ಲಿಲ್ಲ. ಅಮೃತ, ನಿನ್ನ ಗುರುಗೆ ಸದ್ಗತಿ ಕೊಡಿಸಿದಾಯ್ತು. ನಿನ್ನ ಶೇಷ ಹೆದರುಕೊಂಡು ಪಲಾಯನ ಮಾಡಿದ್ದು ಆಯ್ತು. ಇನ್ನು ಬಾಕಿ ಇರೋದು ನೀನು ಮಾತ್ರ. ನನ್ನ ಗುರಿ ಏನಿದ್ರೋ ನಿನ್ನನ್ನು ಮುಗಿಸಿ ನಾಗಮಣಿಗೆ ಸಂಪೂರ್ಣ ಒಡೆಯನಾಗೋದು.
ಪರಮೇಶ್ವರ, ಈಗ ನೀನೊಬ್ನೇ ನನ್ನ ರಕ್ಷಣೆಗೆ ನಿಲ್ಲೋದು. ಹೇಗಾದ್ರೂ ಮಾಡಿ ಇದರಿಂದ ನನಗೆ ಮುಕ್ತಿ ಕೊಡ್ಸು. ನಾಗಮಣಿನ ನನ್ನ ವಶಕ್ಕೆ ಬರೋ ಹಾಗೆ ಮಾಡು. ಅವನು ಒಳಗಿದ್ದಾನೆ. ಅವನನ್ನ ಯಾರೋ ಕಟ್ಟಾಕಿದ್ದಾರೆ. ಅವನ್ನ ಯಾರು ಕಟ್ಟಾಕಿದ್ರೆ ನಿನ್ಗೇನು? ಅದಕ್ಕೂ ನಿನ್ಗೂ ಏನ್ ಸಂಬಂಧ? ಮೊದಲು ನೀನ್ ಇಲ್ಲಿಗೆ ಯಾಕೆ ಬಂದೆ ಹೇಳು. ನಿನ್ನೆ ಕೇಳ್ತಾ ಇರೋದು. ಯಾಕೆ ಕಲ್ಲಾಗಿ ನಿಂತಿದ್ಯಾ? ಮಾತಾಡು. ಅವನು ಇಲ್ಲಿದ್ದಾನಂತ ನಿಂಗೆ ಯಾಕೆ ಗೊತ್ತಾಯ್ತು? ಅವನು ಇಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಮತ್ತ್ಯಾಕೆ ನೀನು ಅವನ್ನ ಹುಡ್ಕೊಂಡ್ ಬಂದೆ? ನಾನು ಹುಡ್ಕೊಂಡ್ ಬಂದಿದ್ದು ನಾಗಿಣಿನ. ಏನು? ನಾಗಿಣಿನ? ಯಾಕೆ? ನಾಗಿಣಿ ನನ್ನ ಕೈಯಿಂದ ತಾನೇ ತಪ್ಪಿಸ್ಕೊಂಡು ಹೋಗಿದ್ದು. ಅದಕ್ಕೆ ನಾನೇ ಅವಳನ್ನ ಹುಡುಕಿ ನಿನ್ ಕೈಗೆ ಒಪ್ಸೋಣ ಅಂತ ಹುಡುಕ್ತಾ ಇಲ್ಲಿಗೆ ಬಂದೆ. ಇಲ್ಲಿಗೆ ಯಾರು ಬರೋದಿಲ್ವಲ್ಲ, ಅದಕ್ಕೆ ಬಂದೆ. ನೋಡಿದ್ರೆ ನಾಗಿಣಿ ಸಿಗ್ಲಿಲ್ಲ, ಅವನು ಒಳಗಿದ್ದಾನೆ. ನೀನ್ ಹೇಳೋ ಕಟ್ಟು ಕತೆನ ನಾನು ನಂಬೇಕಾ? ನೀನ್ ಬೇರೆ ಏನೋ ಉದ್ದೇಶ ಇಟ್ಕೊಂಡಿಲ್ಲಿ ಬಂದಿದ್ಯಾ? ನಮ್ಮನ್ನು ನೋಡಿದ ತಕ್ಷಣ ಸುಳ್ಳು ಹೇಳ್ತಾ ಇದೀಯ ನೀನು. ಅಸಹಾಯಕರನ್ನ ನೋಡಿ ಹೀಗೆ ಅಟ್ಟಹಾಸದಿಂದ ನಗೋದು ಮನುಷ್ಯರ ಲಕ್ಷಣ ಅಲ್ಲ, ರಾಕ್ಷಸರ ಲಕ್ಷಣ. ನಿನ್ನ ಪಾಲಿಗೆ ನಾನು ರಾಕ್ಷಸನೂ ಹೌದು, ಯಮನೂ ಹೌದು. ನಿನ್ನನ್ನ ನೀನು ಯಮನಿಗೆ ಹೋಲಿಸ್ಕೊಂಡು ಯಾಕೆ ಆ ಕರ್ಮದೇವನಿಗೆ ಅವಮಾನ ಮಾಡ್ತೀಯ? ಅವನು ಯಾವತ್ತಿದ್ರೂ ನ್ಯಾಯದ ದಾರಿಯಲ್ಲೇ ನಡೆಯೋನು. ನೀನು ಕಲ್ತಿರೋ ಅರೆ ಬರೆ ತತ್ವಜ್ಞಾನನ ನನ್ನ ಮುಂದೆ ಬೋಧಿಸೋದಕ್ಕೆ ಬರಬೇಡ. ಅದನ್ನ ಕೇಳೋ ಸಂಯಮ ಆಗ್ಲಿ ವ್ಯವಧಾನ ಆಗ್ಲಿ ನನಗಿಲ್ಲ. ಪಾಪಿಗಳಿಗೆ ತಾಳ್ಮೆ ಸಂಯಮ ಎಲ್ಲಿಂದ ಬರ್ಬೇಕು ಹೇಳು? ಬರೋದೆಲ್ಲ ಯಾರಿಗೆ ತೊಂದರೆ ಮಾಡೋಣ, ಯಾರ ನೆಮ್ಮದಿನ ಹಾಳು ಮಾಡೋಣ, ಇಷ್ಟೇ ತಾನೆ. ನೀನು ಏನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಇವತ್ತು ನಿನ್ನ ಕೊನೆ ದಿನ. ನಿನ್ನ ಸಾವು ನನ್ನ ಕೈಯಲ್ಲೇ. ಯಾರ ಹುಟ್ಟು ಯಾರ ಸಾವು ಯಾರ ಕೈಲೂ ಇರೋದಿಲ್ಲ ರುದ್ರ. ಆ ತೀರ್ಪನ್ನ ಕೊಡೋರು ಆ ಪರಮೇಶ್ವರ. ಅದನ್ನ ಪಾಲನೆ ಮಾಡೋನು ಯಮ. ನ್ಯಾಯ ನೀತಿ ಧರ್ಮ ಅನ್ನೋ
ವಜ್ರದ ಮುಂದೆ ಅನ್ಯಾಯ ಅನೀತಿ ಅಧರ್ಮ ಅನ್ನೋ ಮಂಜಿನ ಹನಿ ತುಂಬಾ ಹೊತ್ತಿರೋದಿಲ್ಲ, ಬೇಗ ಕರ್ಗೋ ಹೋಗುತ್ತೆ. ಸಾಕ್ಷಾತ್ ಸಾವೇ ನಿನ್ನ ಎದುರುಗಡೆ ಬಂದು ನಿಂತಿದ್ರು ಸಹ ಏನು ಹಾಗೇ ಇಲ್ಲ ಅನ್ನೋ ಹಾಗೆ ಇದೆಯಲ್ಲ, ನಿನ್ನ ಧೈರ್ಯನ ಮೆಚ್ಚಬೇಕಾದ್ರೆ. ಅದು ನಿನ್ನ ಹಾಗೆ ಕಡ ತಂದಿರೋದಲ್ಲ, ಹುಟ್ಟು ತಾನೇ ಬಂದಿರೋದು. ಹೇಳು, ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ ಹೇಳು, ನನ್ನ ಕೈಲಾದ್ರೆ ನೆರವೇರಿಸ್ತೀನಿ. ನನ್ನ ಕೊನೆ ಆಸೆ, ನನ್ನ ಮೊದಲನೇ ಆಸೆ ಎರಡು ಒಂದೇ. ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೊಳ್ಳೋದು, ನಾಗಲೋಕಕ್ಕೆ ತಗೊಂಡು ಹೋಗೋದು. ಹೋ ಭ್ರಮೆ. ಯಾವುದು ಭ್ರಮೆ ಯಾವುದು ಭ್ರಾಂತು ಅನ್ನೋದು ನಿನಗೆ ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ನೀನು ಯಾಕಿಷ್ಟು ಮೆರಿತಾ ಇದೆಯಾ ಗೊತ್ತಾ? ನಾಗಿಣಿ ಅನ್ನೋ ಅಹಂಕಾರದಿಂದ. ಆ ಅಹಂಕಾರನ ನನ್ನ ಎಡಗಾಲಲ್ಲಿ ಮೆಟ್ಟು ನಿಲ್ತೀನಿ. ಏ ಕನಸು ಕಾಣ್ಬೇಡ. ನಾಗಮಣಿಯ ಸಹಾಯದಿಂದ ನಿನ್ನಲ್ಲಿರೋ ನಾಗಿಣಿ ಶಕ್ತಿಯನ್ನ ಆಪೋಷಣ ತಗೋತೀನಿ. ನೀನ್ ನಾಗಿನ ಹುಡ್ಕೊಂಡು ಬಂದಿಲ್ಲ, ಹೇಳು, ನಿಜ ಹೇಳು. ಅಣ್ಣ, ಯಾಕೆ ನನ್ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ಯಾ? ನೀ ನನ್ ಮೇಲೆ ಈ ರೀತಿ ಅನುಮಾನ ಪಟ್ರೆ ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಅನುಮಾನ ಪಟ್ಟ ಹಾಗೆ, ನಾನ್ ನಿನ್ ಮೇಲೆ ಇಟ್ಟಿರೋ ಗೌರವನ ಅನುಮಾನ ಪಟ್ಟ ಹಾಗೆ. ಇಂಥದನ್ನ ನಿನ್ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅಣ್ಣ. ನೀನಿಂತ 1000 ಮಾತುಗಳನ್ನು ಹೇಳಿದ್ರು ನಾನು ನಂಬೋದಿಲ್ಲ. ನಿನ್ನಾಗಿ ನೀವು ಹುಡ್ಕೊಂಡು ಬಂದಿಲ್ಲ, ಬದಲಾಗಿ ಅವಳನ್ನ ಕೊಲ್ಲೋದಕ್ಕೆ ಬಂದಿದ್ಯಾ. ನಿನ್ನ ಕೈಯಾರೆ ಕೊಲ್ಲೋಕ್ ಬಂದಿದ್ಯಾ ತಾನೆ? ಮಾತಾಡಮ್ಮ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ? ಮಾತಾಡು. ಅಣ್ಣ, ಆ ನಾಗಿಣಿಯಿಂದ ತಾನೆ ನೀನ್ ಈ ಊರಲ್ಲಿ ತಲೆ ಎತ್ತಿ ಓಡಾಡ್ದಂಗಾಗಿದ್ದು. ಅದಕ್ಕೆ ನಿನಗೂ ಗೊತ್ತಿಲ್ದಂಗೆ ಅವಳನ್ನ ಕೊಂದು ನಿನಗ್ ಮಾಡಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಶಬಾಸ್ ತಂಗಿ, ನಿನ್ನ ಧೈರ್ಯನ ಮೆಚ್ಚಲೇಬೇಕು. ನೋಡಿದ್ರ ಅರ್ಚಕರೇ, ಇಂಥ ತಂಗಿ ಬಯಸಿದ್ರು ಯಾರಿಗೂ ಸಿಗೋದಿಲ್ಲ. ಇವಳು ಮುಖ ನೋಡಿದಾಗಲೆಲ್ಲ ನಮ್ಮ ಅಮ್ಮ ಜ್ಞಾಪಕ ಬರ್ತಾನೆ ಇರ್ತಾಳೆ. ಈ ನಿನ್ನ ಅತಿಯಾದ ಪ್ರೀತಿ ನಂಬಿಕೆನೇ ನನ್ನ ಬಂಡವಾಳ. ಇದೇ ನಿನ್ನ ಪಾಲಿಗೆ ಮೃತ್ಯು ಆಗತ್ತೆ. ನಿನ್ನ ನಾಗಶಕ್ತಿ ನಿನ್ನಿಂದ ದೂರ ಆದ್ಮೇಲೆ ನೀನು ಎಕ್ಕಸ್ತಿತ್ತು ಒಂದು ಹುಳು. ಭೂಮಿ ಮೇಲೆ ಹರಿದಾಡೋ ಕ್ರಿಮಿ ಕೀಟಗಳಿಗಿನ್ನ ಕಡೆ. ಆಗ ನಿನ್ನ ತುಂಬಾ ಸುಲಭವಾಗಿ ಹೊಸ್ಕಾಕ್ಬಿಡ್ತೀನಿ. ಯಾಕೆ ಮಾತು ನಿಂತೋಯ್ತಾ? ಅವತ್ತೇನೋ ಹೇಳ್ತಾ ಇದ್ದೆ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಾಗಮಣಿನ ಕೊಡೋದಿಲ್ಲ ಅಂತ. ಅದಕ್ಕೆ ನಿನ್ನ ಮಾತಿಗೆ ಯಾಕೆ ಬೆಲೆ ಕೊಡಬಾರ್ದು ಅಂತ ನಿನ್ನ ಆಹುತಿ ತಗೋತಾ ಇದ್ದೀನಿ.